ಸೊ ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ಏನೇನು ನಡೀತಾ ಇದೆ 23/1/2025 ಒಳಗಡೆ ಡೌ ಜೋನ್ಸ್ ನೋಡ್ಕೋಬಹುದು ಅಂಡ್ S&P 500 ನಾಸ್ಡ್ಯಾಕ್ ಆಲ್ ಹ್ಯಾವ್ ಕ್ಲೋಸ್ಡ್ ಪಾಸಿಟಿವ್ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಫ್ಲಾಟ್ ಆಗಿವೆ, ವೆರ್ ಆಸ್ ಏಷ್ಯನ್ ಮಾರ್ಕೆಟ್ಸ್ ಆರ್ ಫ್ಲಾಟ್ ಅಂಡ್ ಗಿಫ್ಟ್ ನಿಫ್ಟಿ ನಮಗೆ ತೋರಿಸ್ತಾ ಇರೋದು -32 ಪಾಯಿಂಟ್ಸ್. ಸೊ ವಿ ಆರ್ ಟೋಟಲಿ ಫ್ಲಾಟ್ ಓಪನಿಂಗ್ ಅಂತ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇದೆ. ನಂಬರ್ ಒನ್. ಎರಡನೇ ಪಾಯಿಂಟ್ ನಾವು ನೋಡೋದೇ ADR. ಸೊ ADR ಪ್ರಕಾರ ಇನ್ಫೋಸಿಸ್ ಅಬೌಟ್ 2% ಪ್ಲಸ್, ICICI ಬ್ಯಾಂಕ್ 0.25 ಮೈನಸ್, ಓಕೆ, ವಿಪ್ರೋ 4% ಮತ್ತೆ ಅಡಿಷನ್ ಪ್ಲಸ್ ಇದೆ. ಸೊ ITs ಆರ್ ಅಬೌಟ್ ಟು ರ್ಯಾಲಿ ಟುಡೇ ಆಲ್ಸೋ ಅಂಡ್ HDFC ಬ್ಯಾಂಕ್ ಅಗೇನ್ ಪ್ಲಸ್ ಬೈ 3% ಹಿಯರ್. ಸೊ ಲಾಜಿಕಲಿ ಥಿಂಕ್ ಮಾಡಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಕ್ಲೋಸ್ ಆಗಿದೆ? ಓಕೆ, ಸೊ ಲೆಟ್ಸ್ ಲುಕ್ ಅಟ್ ಹಿಯರ್. HDFC ಬ್ಯಾಂಕ್ ಕ್ಲೋಸ್ ಆಗಿದ್ದು 1.44%. ಸೊ ಅನದರ್ 1.5% ನಲ್ಲಿ ಮಾರ್ಕೆಟ್ನಲ್ಲಿ ಪೆಂಡಿಂಗ್ ಇದ್ರೆ ಇನ್ನೊಂದು 25% ಅಂತೂ ಮಾರ್ಕೆಟ್ ಪ್ಲಸ್ ಆಗೋ ಸಾಧ್ಯತೆ ಇದೆ. ಸೊ ಪ್ರೊವೈಡೆಡ್ ನಿನ್ನೆ ಇದರದ್ದು ರಿಸಲ್ಟ್ ಬಂದಿದೆ HDFC ಬ್ಯಾಂಕ್, ಸೊ ಹ್ಯಾವ್ ಅ ಗುಡ್ ರಿಸಲ್ಟ್ ಹಿಯರ್. ಆಮೇಲೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಡೇ ಆ್ಯಂಗಲ್ ನೋಡಿಕೊಂಡ್ರೆ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಇದೆ. 1666 ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ. ಆದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಮಾರ್ಕೆಟ್ ಟು ಗೋ ಟಿಲ್ 1700 ಲೆವೆಲ್. ಸೊ ಇದು ಆಟೋಮೆಟಿಕ್ಲಿ ಯಾರಿಗೆ ಇಫೆಕ್ಟ್ ಮಾಡುತ್ತೆ? ಬ್ಯಾಂಕ್ ನಿಫ್ಟಿಗೆ ಮತ್ತು ನಿಫ್ಟಿಗೆ ಇಬ್ಬರಿಗೂ ಇಫೆಕ್ಟ್ ಮಾಡುವ ಹೈಯೆಸ್ಟ್ ಪವರ್ಫುಲ್ ಇರೋದು HDFC ಬ್ಯಾಂಕ್. ಓಕೆ, ಬಿಕಾಸ್ HDFC ಬ್ಯಾಂಕ್ ಮೂವ್ಮೆಂಟ್ ಆಗ್ತಾ ಇದ್ರೆ ಉಳಿದ ಬ್ಯಾಂಕ್ಗಳು ಕೂಡ ಸಪೋರ್ಟ್ ಕೊಡುವ ಸಾಧ್ಯತೆ ಹೆವಿ ಇದೆ. ಸೊ ಚೆಕಿಂಗ್ ಆನ್ ದಟ್ ಪಾಯಿಂಟ್, ಎಸ್, ದಿಸ್ ವಿಲ್ ಬಿ ಹ್ಯಾಪ್ನಿಂಗ್ ಟುಡೇ. ಓಕೆ, ಸೊ FID ಆಕ್ಟಿವಿಟಿ ನೋಡ್ಕೊಂಡ್ರೆ ಎಸ್, FI ದವರೊಂದು ಸೆಲ್ಲಿಂಗ್ ಅಂತೂ ನಿಲ್ಲಿಸ್ತಾನೆ ಇಲ್ಲ. ದೇ ಆರ್ ಕಂಟಿನ್ಯೂ ಸೆಲ್ಲಿಂಗ್ ಹಿಯರ್ 4,000 crore here and 3,600 with the DII. They have bought it. Okay, ಸೊ FI ಅಂತೂ ಸೆಲ್ಲಿಂಗ್ ಅಂತಾನೆ ಕಂಟಿನ್ಯೂ ಇದೆ. ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ರಿ ಆ್ಯಂಡ್ FID ಇಕ್ವಿಟಿ ನೋಡಿದ್ರಿ, ADRಗಳು ಕೂಡ ನೋಡಿದಿರಿ. ಸೊ ನೆಕ್ಸ್ಟ್ ಏನಿದೆ? ಅರ್ನಿಂಗ್ಸ್ ಏನಾದರೂ ಇದೆಯಾ? ಎಸ್, ಅರ್ನಿಂಗ್ಸ್ ನಿನ್ನೆ ಒಂದಿಷ್ಟು ಕಂಪ್ನಿಗಳು ಬಂದಿದೆ, ನೋಡ್ಕೋಬೋದು. HUL ಆಗಲಿ, ಗೋ ಡಿಜಿಟ್ ಆಗಲಿ ಆ್ಯಂಡ್ ಇವತ್ತು ಬರುವ ಎಕ್ಸ್ಪೆಕ್ಟೇಷನ್ ಇದೆ ರೆಡ್ಡೀಸ್. ಓಕೆ, ಸೊ ಆ್ಯಕ್ಷನಲ್ಲಿ ಇರುತ್ತೆ. ಅದಾನಿ ಎನರ್ಜೀಸ್, ಇಂಡಸ್ ಟವರ್ಸ್, ಕೆಫಿನ್ ಟೆಕ್ನಾಲಜೀಸ್, ಓಕೆ, ಆ್ಯಂಡ್ ಹಿಂದೂಸ್ತಾನ್ ಪೆಟ್ರೋಲಿಯಂ. ಸೊ ಆಲ್ ಆರ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಟುಡೇ. ಸೊ ನೋಡೋಣ ಯಾವ್ಯಾವ ರೀತಿ ಈ ಕ್ವಾರ್ಟರ್ ರಿಸಲ್ಟ್ಗಳು ಯಾವ್ಯಾವ ಪರ್ಫಾರ್ಮೆನ್ಸು ಮಾಡ್ತವೆ ಅಂತೇಳಿ. ಓಕೆ, ಸೊ ಇದೆಲ್ಲ ಆದ ಮೇಲೆ ನಾವು ನೋಡೋದು ಆಯಿಲ್ ಡೇಟಾ ಏನೇನಾಗ್ತದೆ, ಕ್ರೂಡ್ ಆಯಿಲ್ನಲ್ಲಿ ಏನು ನಡೀತಾ ಇದೆ. ಸೊ ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಬರ್ತಾ ಇದೆ. ಸಿ ದಿಸ್ ಸಪೋರ್ಟ್ಸ್ ಆಲ್ ಬೀನ್ ಬ್ರೇಕ್ ಡೌನ್ ಹಿಯರ್ ಕಂಟಿನ್ಯೂಸ್ಲಿ. ಸೆಲ್ ಆಗ್ತಾನೆ ಬರ್ತಾ ಇದೆ. ನೆಕ್ಸ್ಟ್ ಲೆವೆಲಲ್ಲಿ ಮಾರ್ಕೆಟ್ನಲ್ಲಿ ಮೇಜರ್ ಸಪೋರ್ಟ್ ಅಂತ ಕೂತ್ಕೊಂಡಿರೋದು $75. ಅದನ್ನು ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿದ್ರೆ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಟಿಲ್ $74 or $73 ವೆರಿ ನಿಯರ್ ನಾವು. ಓಕೆ, 73 ಹತ್ರ ಹೋಗುತ್ತೆ ಅಂದರೆ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಏನು ನಿಂತೆ ಮಾಡ್ತೀರಿ? ನಾನು ನಿಮಗೆ ನಿನ್ನೆ ಟೆಲಿಗ್ರಾಮ್ ಗ್ರೂಪ್లో ಒಂದು ಮೆಸೇಜ್ ಮಾಡಿದ್ದೆ, ನೋಡ್ಕೊಂಡಿರ್ಬೋದು. 6530 ಕೆಳಗಡೆ ಹೋದರೆ ಒನ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಅಂತೇಳಿ ಮಾರ್ಕೆಟ್ ಕಡೆವರೆಗೂ ಹೋಗಲೇ ಇಲ್ಲ. ಸೊ ಯಾವುದೇ ಎಂಟ್ರಿ ಅಂತೂ ಟ್ರಿಗರ್ ಆಗಿಲ್ಲ ಅಂತ ತಿಳ್ಕೊತೀನಿ. ಸೊ ಡೂ ಟೇಕ್ ಪೊಸಿಷನ್, ಬಿಕಾಸ್ ಸಪೋರ್ಟ್ ಇದೆ. ಬ್ರೇಕ್ ಡೌನ್ ಆದರೆ ಮಾತ್ರ ಕೆಳಗಡೆ ಹೋಗೋ ಸಾಧ್ಯತೆ ಇದೆ, ಅದರ್ವೈಸ್ ನೋ. ಸೊ ಇದನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಕೊಳ್ಳಿ. ಬಟ್ ನ್ಯಾಚುರಲ್ ಕೇಸ್ ಏನೇನಾಗ್ತಾ ಇದೆ, ಲೆಟ್ಸ್ ಲುಕ್ ಅಟ್ ಹಿಯರ್. ಸೊ ಇದನ್ನು ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ. ಓಕೆ, ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಕಾಯ್ತಾ ಇರೋದು ಯಾವುದಪ್ಪ ಅಂದರೆ 325. ನಿನ್ನೆ ನಾವು ಇದ್ರ ಕೆಳಗಡೆ ಲೋ ಬ್ರೇಕ್ ಆದರೆ, ಲೋವರ್ ಆದರೆ ವಿ ಆರ್ ಥಿಂಕಿಂಗ್ ಅಬೌಟ್ 307, ಬಟ್ ಅದು ನಿಜ ಆಗಿಲ್ಲ, ಮಾರ್ಕೆಟ್ ಹೋಲ್ಡ್ ಮಾಡಿದೆ. ಓಕೆ, ಸ್ವಿಚ್ ಟು 1 ಅವರ್. ಓಕೆ, 1 ಅವರಲ್ಲಿ ನೋಡ್ಕೋಬೋದು ಮಾರ್ಕೆಟ್ ಕಂಪ್ಲೀಟ್ಲಿ ನಿನ್ನೆ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಇದನ್ನು ಕಂಪ್ಲೀಟ್ಲಿ ಹೋಲ್ಡ್ ಮಾಡಿದ ತಕ್ಷಣವೇ ಇಲ್ಲಿ ಆಫ್ಟರ್ ದ ಬಾಕ್ಸ್ ಬ್ರೇಕ್ಔಟ್ ವೆಂಟ್ ಅಪ್ ಟು 340 ಲೆವೆಲ್ ಆ್ಯಂಡ್ ಕ್ಲೋಸ್. ಓಕೆ, ನಾವೇನು ಮಾಡೋಣ ಈಗ ಈ ಲೆವೆಲ್ನ ಮಾರ್ಕ್ ಮಾಡಿ ಇಟ್ಕೋಣ. ಸೊ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಇದೆ. ಬೈ ಮಿಸ್ಟೇಕು ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಿಜ ಆದರೆ ಅಬೌವ್ ದಿಸ್ ಲೆವೆಲ್. ಓಕೆ, ಸೊ ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ 354. ಅದರ್ವೈಸ್ ಈ ಜಾಗದಲ್ಲಿ ನಿಮಗೆ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಯು ಕ್ಯಾನ್ ವಾಚ್ ಫಾರ್ ಅ ರಿವರ್ಸಲ್ ಟ್ರೇಡ್ ಫಾರ್ 325 ಲೆವೆಲ್. ಓಕೆ, ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇನ್ ದ ನ್ಯಾಚುರಲ್ ಗ್ಯಾಸ್ ಹಿಯರ್. ಸೊ ಇದನ್ನು ನೋಡಿದ್ಮೇಲೆ ಗೋಲ್ಡ್ ನೋಡಬೇಕಲ್ಲ. ಎಸ್, ಸಿ ಗೋಲ್ಡ್ ಏನಾಗಿದೆ? ಸೊ ನಿನ್ನೆ ಡಿಸ್ಕಷನ್ ಮಾಡ್ದಂಗೆ ಹೈಯರ್ ಲೋ ಆಗ್ತಾ 2716 ಇಂದ 2754 ಆಗಿದೆ. ಈಸ್ ಬಿಕಮಿಂಗ್ ಸೋ ಕಾಸ್ಟ್ಲಿ ನಾವು. ಓಕೆ, ಗೋಲ್ಡ್ ಕಾಸ್ಟ್ಲಿ ಆಯಿತು. ಓಕೆ, ನೆಕ್ಸ್ಟ್ ಆಲ್ ಟೈಮ್ ಹೈ ಇದೆ ಇಲ್ಲೆಲ್ಲ ಆಸ್ಪಾಸ್. ಸೊ ಅರೌಂಡ್ 2775 ಬರ್ತಾನ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ. ಲೆಟ್ ಅಸ್ ಗೋ ವಿತ್ 30 minutes ಚಾರ್ಟ್. ಕಳೆದ 30 ನಿಮಿಷದಲ್ಲಿ ಏನಾಗ್ತಾ ಇದೆ ನೋಡ್ಕೊಡ್ರಿ. ಮಾರ್ಕೆಟ್ ಬಿಕಾಸ್ ಇಂಟೆಂಡೆಂಟ್ ರಿಜೆಕ್ಷನ್ ಸ್ಲೋ ಆಗಿದೆ.
ಓಕೆ, ಸ್ಲೋ ಆಗಿದೆ ಅಂದರೆ ಒಂದು ಮಾರ್ಕೆಟ್ ಇದನ್ನ ಫೇಲ್ ಆಗ್ಬೋದು, ಸ್ಕಿಡ್ ಆಗ್ಬೋದು, ಅಥವಾ ಮಾರ್ಕೆಟ್ ಫೇಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಲುಕ್ ಆಟ್ ಹಿಯರ್, ಮಾರ್ಕೆಟ್ನಲ್ಲಿ ಒಂದು ಆ್ಯಂಗಲ್ನಲ್ಲಿ ಒಂದು ಸಪೋರ್ಟ್ ಇದೆ. ಇನ್ ಕೇಸ್ ಇದು ಫೇಲ್ಯೂರ್ ಕಾಣ್ತಾ ಇದ್ರೆ ಯು ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಸ್ಲೋಲಿ ಟು ದ ಡೌನ್ ಸೈಡ್ ಅಬೌಟ್ ಫಸ್ಟ್ ಟಾರ್ಗೆಟ್ 2740 ಆ್ಯಂಡ್ ನೆಕ್ಸ್ಟ್ ಟು ದ 2715 ಲೆವೆಲ್. ಸೊ ಲೆಟ್ ಅಸ್ ಸಿ ಯಾವ ರೀತಿ ಇದು ಪರ್ಫಾರ್ಮ್ ಮಾಡುತ್ತೆ ಅಂತೇಳಿ. ಓಕೆ, ವೆರಾಸ್ ಮಾರ್ಕೆಟ್ ಇದನ್ನು ಬ್ರೇಕ್ಔಟ್ ಆಗುವ ಸಾಧ್ಯತೆ ಕಮ್ಮಿ ಇದೆ, ಆದರೆ 2780 ವರೆಗೂ ಮೊಮೆಂಟಮ್ ಆಗುತ್ತೆ ಗೋಲ್ಡ್. ಓಕೆ, ಸೊ ಗೋಲ್ಡ್ ಕೂಡ ನೋಡಿದ್ರಿ, ನ್ಯಾಚುರಲ್ ಗ್ಯಾಸ್ ನೋಡಿದ್ರಿ, ಕ್ರೂಡ್ ಆಯಿಲ್ ಕೂಡ ನೋಡ್ಕೊಂಡಿದ್ರಿ ಈಗ. ಓಕೆ, ಇದೆಲ್ಲ ಆದಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಬೈಸಲ್ಲಿ ಯಾವ್ಯಾವಿದೆ, ಸೊ ಎಲ್ಲ ನೋಡಿದ್ರೆ ಫಿಲ್ಟರ್ ಹಾಕಿದ್ರೆ ಬೈ ಇಷ್ಟೇ ಇವೆ. ಸೊ ಇಷ್ಟೇ ಇವೆ. ಓಕೆ, ಯಾವು ಅತುಲ್ ಆ್ಯಂಡ್ ಬ್ರಿಟಾನಿಯಾ, ಕೋಲ್ಪಾಲ್, ದಾಲ್ ಭಾರತ್ ಆ್ಯಂಡ್ ಮುತ್ತೂಟ್ ಫೈನಾನ್ಸ್, ವಿಪ್ರೋ. ಓಕೆ, ಇದನ್ನು ಬಿಟ್ಬಿಟ್ರೆ ಮತ್ತೆ ಯಾವುದು ಸೆಲ್ಲಿಂಗ್ ಕಡೆ ಇದೆಯಾ ಅಥವಾ ನೋ ಅನ್ಡಿಸಿಷನ್ ಯಾವುದೇ ಇನ್ಡಿಸಿಷನ್ ಇಷ್ಟಕೊಂಡಿವೆ. ಸೊ ದೇ ಆರ್ 162 ಸ್ಟಾಕ್ ಸ್ಟಿಲ್ ಅನ್ಡಿಸೈಡ್ ಇದೆ. ಸೊ ಇದು ಯಾವ ಪ್ರಕಾರ ಡಿಸೈಡ್ ಆಗುತ್ತೆ ಅನ್ನೋದು ಕೂಡ ಡಿಸ್ಕಷನ್ ಹೇಳ್ತೀನಿ. ಸೆಲ್ ಎಷ್ಟಿವೆ, ಇಷ್ಟಿವೆ. ಎಕ್ಸಿಸ್ ಬ್ಯಾಂಕ್, ಬಾಲಕೃಷ್ಣ ಇಂಡಸ್ಟ್ರಿ, ಸೈಂಟ್ ಡೆಲಿವರಿ, IRFC, IRCTC, ಪಾಲಿಕ್ಯಾಬ್, ಟ್ರೆಂಡ್, ಟಾಟಾ ಪವರ್, ಟಾಟಾ ಕಮ್ಯುನಿಕೇಶನ್, ಎಸ್ ಬ್ಯಾಂಕ್. ಓಕೆ, ಆಲ್ಮೋಸ್ಟ್ ಆಯಿಲ್, NHPC. ಸೊ ಇವೆಲ್ಲ ಸೆಲ್ಲಿಂಗ್ ಕಡೆ ಇದೆ. ಓಕೆ, ಸೊ ಇದಾದ್ಮೇಲೆ ಸರ್ ಇದು ಯಾವ ಪ್ರಕಾರ ಡಿಸೈಡ್ ಆಗುತ್ತೆ ಅನ್ನೋದಕ್ಕೆ ಆನ್ಸರ್ ಕೊಡ್ತೀವಿ. ಸೊ ಲುಕ್ ಆಟ್ ಹಿಯರ್ ಪ್ರೈಸ್, ವಾಲ್ಯೂಮ್ ಆ್ಯಂಡ್ ಓಪನ್ ಇಂಟ್ರೆಸ್ಟ್. ಇನ್ ಕೇಸ್ ನಿಮಗೆ ಅದರೊಳಗಡೆ ಯಾವುದೋ ಕಂಪನಿ ಒಳಗಡೆ ಸೆಲ್ ಬರ್ತಾ ಇದೆ ಅಂದರೆ ಅಲ್ಲಿ ಓಪನ್ ಇಂಟ್ರೆಸ್ಟ್ ಡಿಕ್ಲೈನ್ ಆಗ್ತಾ ಇರುತ್ತೆ, ವಾಲ್ಯೂಮ್ ಕೂಡ ಹೋಗ್ತಾ ಇರುತ್ತೆ, ಪ್ರೈಸ್ ಕೂಡ ಬೀಳ್ತಾ ಇರುತ್ತೆ ಅಂಥ ಸಿಚುವೇಶನಲ್ಲಿ. ಅಥವಾ ಕೆಲವೊಮ್ಮೆ ಏನಾಗ್ತದೆ, ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇರ್ತದೆ ಸಿಕ್ಕಾಪಟ್ಟೆ. ಓಕೆ, ಆಮೇಲೆ ವಾಲ್ಯೂಮ್ ಕೂಡ ರೈಸ್ ಆಗ್ತಾ ಇರುತ್ತೆ. ಸೊ ಒನ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಅತುಲ್ ಹಿಯರ್, ವಾಚ್ ಹಿಯರ್. ಯಾಕೆ ಬೈಯಿಂಗ್ ಕೊಟ್ಟಿದೆ, ವೈ ರೈಸ್ ಆಗ್ತಾ ಇದೆ ಅಂದರೆ ನಂಬರ್ ಆಫ್ ಪೀಪಲ್ ಆಫ್ ಇಂಟ್ರೆಸ್ಟೆಡ್ ಇನ್ ದಿ ಸ್ಟಾಕ್ ರೈಸ್ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ವಾಲ್ಯೂಮ್ ಕೂಡ ರೈಸ್ ಆಗಿದೆ ಆ್ಯಂಡ್ ಪ್ರೈಸ್ ಕೂಡ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಪಾಸಿಟಿವ್ ಟ್ರೇಡ್ ಇಂದ ಅತುಲ್. ಸೊ ನೀವು ಸಿಂಪಲ್ ಆಗಿ ಏನು ಮಾಡ್ತೀರಿ, ಅತುಲ್ ಅಂತ ಸ್ಟಾಕ್ ಇರ್ತದಲ್ಲ, ಕಮ್ ಹಿಯರ್, ಚೆಕ್. ಅತುಲ್ ಅಂತ ಸ್ಟಾಕ್ ಇದೆ, ಹುಡ್ಕೊಳ್ಳಿ. ಓಕೆ, ಸ್ಟಾಕ್ ಕಂಪ್ಲೀಟ್ಲಿ ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್, ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆಯಲ್ವಾ ನೋಡ್ಕೊಳ್ಳಿ. ಎಸ್, ಇಟ್ಸ್ ಕ್ಲೋಸ್ ಪಾಸಿಟಿವ್ ನೋಡ್ಕೊಳ್ಳಿ. ಎಸ್, ಓಕೆ. ಸೊ ಈಗ ಬೈ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಸಿಂಪ್ಲಿ ಅದು ಬೈ ಹೇಳಿದ್ರೆ ಬೈ ಮಾಡೋಂಗಿಲ್ಲ. ಸೊ ಸಿಂಪ್ಲಿ ನೀವು ಮಾಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಕೋತೀರಿ. ಇನ್ ಕೇಸ್ ದೇ ಆರ್ ರೆಸ್ಪೆಕ್ಟಿಂಗ್ ಆ್ಯಂಡ್ ಬ್ರೇಕಿಂಗ್ ಔಟ್ ಲೈಕ್ ಸಿ ದಿಸ್ 6800 ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇದ್ರೆ ಯು ಆರ್ ಬಾಯಿಂಗ್ ಸೈಡ್. ಸೊ ಆ ರೀತಿ ಥಿಂಕ್ ಮಾಡಿ ಪೊಸಿಷನ್ಸ್ನ ಮೇಂಟೈನ್ ಮಾಡ್ಕೋತೀರಿ. ಓಕೆ, ಸೊ ಇವತ್ತು ನಾವೇನೇನು ಡಿಸ್ಕಷನ್ ಮಾಡಿದ್ವಿ, ಗ್ಲೋಬಲ್ ಸೆಂಟಿಮೆಂಟ್ಸ್ ಪ್ರಕಾರ ಮಾರ್ಕೆಟ್ ಫ್ಲಾಟ್ ಆಗಿದೆ ಆ್ಯಂಡ್ FID ಇಕ್ವಿಟಿ ನೆಗೆಟಿವ್ ಆಗಿದೆ, ವೆರಾಸ್ ADR ನಮಗೆ ಪಾಸಿಟಿವ್ ದಾರಿ ಹೇಳ್ಕೊಡ್ತಾ ಇದೆ ಬ್ಯಾಂಕ್ಸ್ ಒಳಗಡೆ ಸ್ಪೆಷಲಿ, ಆ್ಯಂಡ್ ITs ಒಳಗೆ ಕೂಡ ಮಾರ್ಕೆಟ್ ಪಾಸಿಟಿವ್ ಹೇಳ್ಕೊಡೋದ್ರಿಂದ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಮಾರ್ಕೆಟ್ ಟು ಗೋ ಫ್ಲಾಟ್ ಟು ಪಾಸಿಟಿವ್ ಹಿಯರ್. ದೋ ಮಾರ್ಕೆಟ್ ಈಗ -36 ತೋರಿಸಿದ್ರು, ಪಾಸಿಟಿವ್ ಆಗುವ ಸಾಧ್ಯತೆ ಹೆವಿ ಇದೆ. ಸೊ ಟೋಟಲಿ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಏನೋ ಚೇಂಜಸ್ ಇದ್ದರೆ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕ್ತೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು